ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಮುಂಬೈಯಿಂದ ಬಂದು ಇಲ್ಲಿ ಕೊಯಮತ್ತೂರಲ್ಲಿ ಡಿಮಾರ್ಟಿಗೆ ಇದು ಉಪ್ಪು ಲೋಡ್ ಮಾಡ್ಕೊಂಬಂದಿದ್ವಿ. ರಾಕ್ ಸಾಲ್ಟು ಅದೆಲ್ಲ ಅನ್ಲೋಡ್ ಮಾಡಿ ಇಲ್ಲಿ ನಾವು ಕೊಯಮತ್ತೂರಲ್ಲಿ ತೆಂಗಿನಕಾಯಿ ಲೋಡ್ಗೆ ಬಂದಿದ್ದೀವಿ. ಇಲ್ಲಿಂದ ನಮಗೆ ಈಗ ಬೆಂಗಳೂರು ನೆಲಮಂಗಲಕ್ಕೆ ಲೋಡ್ ಆಗುತ್ತೆ. ಈಗ ಸದ್ಯಕ್ಕೆ ಲೋಡ್ ಆಗ್ತಿದೆ ಗಾಡಿ. ಆವಾಗ ಒಂದು ಕಡೆ ಲೋಡ್ ಮಾಡಿಕೊಂಡು ಒಂದು 20 ಕಿಲೋಮೀಟ್ರ್ ಇನ್ನೊಂದು ಕಡೆ ಬಂದಿದ್ದೀನಿ ಲೋಡಿಗೆ. 2 ಸಲ ಕಾಟ ಮಾಡಿಸಿದ್ದಾಯಿತು. ಅಲ್ಲೊಂದು ಸರಿ ಇಲ್ಲೊಂದು ಸರಿ ಈ ಮಾಲ್ ತುಂಬಬೇಕಾದ್ರೆ ಇಲ್ಲೊಂದು ಸರಿ ಕಾಟ ಮಾಡಿಸ್ಬೇಕು. ಅದು ತುಂಬ್ಕೊಂಬಂದ್ವಲ್ಲ, ಅಲ್ಲಿ ಮುಂಚೆನೇ ಕಾಟ ಮಾಡಿಸಿದ್ವಿ. ಈಗ ಕಾಟ ಮಾಡಿಸಿ ಇನ್ನೊಂದು ಸರಿ ಕಾಟ ಮಾಡಿಸ್ಬೇಕಿದು ಲೋಡ್ ಗಾಡಿ. ಮತ್ತು ಇದೆಲ್ಲ ಚಿಲ್ಲರೆ ಇರುತ್ತಲ್ಲ, ಅವರು ಎಲ್ಲರದ್ದು ತುಂಬ್ತೀವಿ. ಅಂದರೆ ಒಂದು 3 ಟನ್ ಒಬ್ಬರದು, 4 ಟನ್ ಒಬ್ಬರದು, ಈ ಥರ 4-5 ಪಾರ್ಟಿ ಮಾಲೆಲ್ಲ ತುಂಬ್ತೀವಲ್ಲ. ಅದರಿಂದಾಗಿ ಅವ್ರವ್ರದ್ದು ಮಾಲ್ ಎಷ್ಟು ಬಂದೈತೆ ಅಂತ ಅವ್ರಿಗೆ ಗೊತ್ತಾಗಲಿ ಅಂತ ಆ ಥರ ಕಾಟ ಮಾಡಿಸೋದು. ಮತ್ತು ಈಗ ಇಲ್ಲಿ ನಮಗೆ ಲೋಡ್ ಆಗ್ತಿದೆ. ಸದ್ಯಕ್ಕೆ ಮಳೆ ಬೇರೆ ಬರ್ತಿದೆ, ಲೈಟಾಗಿ ಹನಿ ಥರ ಮೂಮೆಂಟೇನೋ ಐತೆ. ನೋಡಿರಿ, ನೋಡ್ರಿ ಎಷ್ಟೊಂದಿದೆ. ಇಲ್ಲೇ ನಮ್ಮ ಗಾಡಿ ಲೋಡ್ ಆಗ್ತಿದೆ. ನೋಡಿರಿ, ಈ ಕಡೆ ಜಾಗ ಎಷ್ಟೈತೆ. ಇದರಲ್ಲೇ ಗಾಡಿ ನಿಲ್ಲಿಸಿದ್ದೀವಿ, ಮರ ಎಲ್ಲ ನೋಡಿಕೊಂಡು. ಹಿಂದೆಗಡೆ ಲೋಡ್ ಆಗ್ತಿದೆ, ಅದನ್ನು ತೋರಿಸ್ತೀನಿ. ಸ್ನೇಹಿತರೆ, ಅಂತೂ ಇಂತೂ ಕೊನೆಗೆ ಎಲ್ಲ ಪೂರ್ತಿ ಲೋಡೆಲ್ಲ ಆಯಿತು. ಲೋಡೆಲ್ಲ ಮಾಡಿಕೊಂಡು ಇಲ್ಲಿ ATM ಹತ್ರ ಬಂದಿದ್ದೆ. ಯಾಕಪ್ಪ ಅಂದರೆ ಸ್ವಲ್ಪ ಅಮೌಂಟ್ ಡ್ರಾ ಮಾಡಿಕೊಡ್ಬೇಕಿತ್ತು. ಒಂದು 5,000 ರೂಪಾಯಿ ಹೋಗಿದೆ. ಅದು ಇವರು ಲೋಡ್ ಮಾಡಿದ್ರಲ್ಲ ಲೋಡ್ ಮ್ಯಾನಿಗೆ. ಯಾಕಪ್ಪ ಅಂದರೆ ಇವರು ಟ್ರಾನ್ಸ್ಪೋರ್ಟ್ ಅವರು ನನಗೆ ಕಳಿಸಿದ್ರು ದುಡ್ಡು. ಅವ್ರು ಯಾರು ಫೋನ್ಪೇ, ಗೂಗಲ್ ಪೇ, ಅಕೌಂಟು, ಟ್ರಾನ್ಸ್ಫರ್ ಇವ್ಯಾವು ಗೊತ್ತಾಗಲ್ಲ ಪಾಪ ಅವರಿಗೆ. ಅದಕ್ಕೆ ನನಗೆ ಕಳಿಸಿದ್ರು, ಇಲ್ಲಿ ದುಡ್ಡು ಡ್ರಾ ಮಾಡಿ ಅವ್ರಿಗೆ ಕೊಡ್ರಿ ಅಂತ. ಗಾಡಿಯಲ್ಲಿ ನಿಲ್ಲಿಸಿ, ಕಾಣಿಸ್ತೈತಲ್ಲ ಇಂಡಿಕೇಟ್ರು, ಅಲ್ಲಿ ನಿಲ್ಲಿಸಿ ಅವ್ರು ಟೀ ಕುಡಿಯೋಕ್ಕೆ ಹೇಳಿದ್ದೀನಿ. ಅಷ್ಟೊತ್ತು ದುಡ್ಡು ಡ್ರಾ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸ್ನೇಹಿತರೆ, ನಮ್ಮ ಗಾಡಿ ಜೊತೆ ಲೋಡ್ ಮಾಡೋಕ್ಕೆ ಬಂದಿದ್ರಲ್ಲ ಲೋಡ್ ಮ್ಯಾನ್ನ, ಅಂದರೆ ಅವರೇ ಅಮ್ಮಾಳಿಗಳು ಲೋಡ್ ಮಾಡ್ತಾರಲ್ಲ, ಅವರಿಗೆ ಬಸ್ ಸಿಗಲಿಲ್ಲ ಪಾಪ ಅಲ್ಲಿ. ಅದರಿಂದಾಗಿ ಇಲ್ಲಿ ಇರೋದೇ ಸಿಟಿಗಳ ಒಳಗಡೆ ಬಿಟ್ಟು ನಾವು ಹಂಗೆ ಬೈಪಾಸಲ್ಲಿ ಹೋಗ್ಬೋದಿತ್ತು. ಆದರೆ ಪಾಪ ಅವ್ರಿಗೆ ಬಸ್ ಇಲ್ಲ ಅಂಥೇಳಿ ಒಂದು 10 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ನಮಗೆ. ಆದರೂ ಏನೂ ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೆ. ಅಲ್ಲಿ ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಈಗ ಇಲ್ಲಿ ಸಿಟಿ ಈರೋಡೆ ಸಿಟಿ ಒಳಗಡೆಯಿಂದ ಸೇಲಂ ಕಡೆಗೆ ಹೋಗ್ತಾಯಿದ್ದೀವಿ. ಅಲ್ಲೆಲ್ಲ ಟೀ ಎಲ್ಲ ಕೊಡಿಸಿ ಕಳಿಸಿದ್ರು. ಟೀ ಎಲ್ಲ ಕೊಡಿಸಿ ಅವರಿಗೆ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಿದ್ದೀನಿ. ಲೋಡ್ ಮ್ಯಾನ್ಗಳೆಲ್ಲ ಕೂಡ ತುಂಬ ಒಳ್ಳೆಯವರು. ಯಾಕಪ್ಪ ಅಂದರೆ ಅವರು ನಮಗೇನೇ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ರು. ಮಧ್ಯಾಹ್ನ 2-3 ಗಂಟೆಗೆ ಶುರು ಮಾಡಿದವರು ಲೋಡ್ ಮಾಡೋದು. ಒಂದು 9:30-10 ಗಂಟೆ ಆಯಿತು ಲೋಡ್ ಮಾಡೋ ಅಷ್ಟೊತ್ತಿಗೆ. ಹಗ್ಗ ಟಾರ್ಪಲ್ ಹಾಕಿ ಕಾಟ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು 11:30 ಆಯಿತು. ಅಲ್ಲಿಂದ ಬಿಟ್ಟು ಇಲ್ಲಿ ಬಿಡೋ ಅಷ್ಟೊತ್ತಿಗೆ ಅಲ್ಲಿ ಬಸ್ಸೇ ಸಿಗಲಿಲ್ಲ ಪಾಪ. ಅಲ್ಲಿ ಊರ ಹೆಸರು ಗೋಬಿ ಚೇದ್ರಿಪಾಳ್ಯಂ ಏನೋ ಐತೆ, ಸತ್ಯಮಂಗಲಂ ಹತ್ರ ಬರೋದು. ಸತ್ಯಮಂಗಲಂಗೆ ಒಂದು 20 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿ ಬರುತ್ತೆ ಅದು. ಊರ ಹೆಸರು ಗೋಬಿ ಅಂತಾರೆ. ಅಲ್ಲಿ ಬಸ್ ಸಿಗಲಿಲ್ಲ ಅಂತೇಳಿ ಇದು ಇರೋದು ಒಳಗಡೆ ಬಿಟ್ಟು ಹಿಂಗೆ ಹೋಗ್ತಾಯಿದ್ದೀನಿ ನಾನು. ಹಿಂಗಿದ್ರು ಏನೋ ಒಂದು 10 ಕಿಲೋಮೀಟ್ರು ಜಾಸ್ತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಪಾಪ. ನಮಗೋಸ್ಕರ ಅವರು ಅಷ್ಟೊತ್ತು ನಿಂತು ಲೋಡ್ ಮಾಡಿ ಎಲ್ಲ ಕಳಿಸೋದ್ರು. ಅವರಿಗೆ ಅಲ್ಲಿ ಬಿಡೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲಾಂದರೆ ರಾತ್ರಿ ಎಲ್ಲ ಕೂಡ ಇಲ್ಲೇ ಇರಬೇಕಾಗುತ್ತೆ. ಸುಮ್ಮನೆ ಅಲ್ಲೆಲ್ಲ ಅಂದರೆ ಅಲ್ಲೇ ಬಿಟ್ಟರೆ ಮತ್ತೆ ಅವ್ರು ದುಡ್ದಿರೋದೆಲ್ಲ ಇಲ್ಲೇ ಇಟ್ಟು ಹೋಗಬೇಕಾಗುತ್ತೆ. ಬಸ್ ಚಾರ್ಜಿಗೆ ಅವ್ರ ಆಟೋ, ಇಲ್ಲಾಂದರೆ ಏನಾದರೂ ಬುಕ್ ಮಾಡ್ಕೊಂಡು ಹೋದರೆ ಕಾರು ಇವಕ್ಕೆ ಅಲ್ಲಿ ಇಲ್ಲೇ ಇಟ್ಬಿಡ್ಬೇಕಾಗುತ್ತೆ. ದುಡ್ದಿರೋದು ಕಷ್ಟಪಟ್ಟಿರೋದಕ್ಕೆ ಪ್ರಯೋಜನ ಇರೋಲ್ಲ. ಏನು ಬಿಡು, ಒಳ್ಳೆಯದಾಗುತ್ತೆ ಅಂತೇಳಿ ಇಲ್ಲೇ ಬಿಟ್ಟೆ ನಾನು. ಪಾಪ ಇಷ್ಟೊತ್ತು ನಮಗೋಸ್ಕರ ಕೆಲಸ ಮಾಡಿದ್ದಾರೆ. ಅದರಿಂದಾಗಿ ಈ ಸಿಟಿ ಒಳಗಡೆ ಬರೋದಕ್ಕೆ ಏನಪ್ಪ ಬೇಜಾರಂದರೆ ಈ ಹಂಸಗಳು ದಾರಿ ಬೇಗ ಸಾಗೋದೇ ಇಲ್ಲ. ಮುಕ್ಲಾರೆ ಹಂಸಗಳು ಹಾಕಿರ್ತಾರೆ, ಅದರಿಂದಾಗಿ ಬೇಜಾರಷ್ಟೇ.
ಏನು ನೋಡ್ತಾ ಇದ್ದೀರೋ ಇದು ನಮ್ಮ ಕರ್ನಾಟಕದಿಂದ ಬರೋ ಕಾವೇರಿ ನದಿ ನೀರು. ಇದೆಲ್ಲ ಕೂಡ ಆ ನದಿ ನೀರು ಎಲ್ಲ ಹಿಂಗೆ ಬರೋದು ತಮಿಳ್ನಾಡಿಗೆ. ಇದೆಲ್ಲ ಕೂಡ ಕಾವೇರಿ ನದಿ ನೀರು. ಇದೆಲ್ಲ ಅದ್ರ ಮೇಲೆ ಕಟ್ಟಿರೋ ಬ್ರಿಡ್ಜ್ ಇದು. ಇದು ಸ್ವಲ್ಪ ಕೆಳಗಡೆ ಐತೆ. ಈ ಕಡೆಯಿಂದ ಇರೋಡೆ ಒಳಗಡೆಯಿಂದ ಬಂದರೆ ಕೆಳಗಡೆ ಇರುತ್ತೆ, ಆ ಕಡೆಯಿಂದ ಬಂದರೆ ಸ್ವಲ್ಪ ಹೈಟಲ್ಲಿರುತ್ತೆ. ಆ ರೀತಿ ಇದು ಮಾಡಿದ್ದಾರೆ. ಸ್ನೇಹಿತರೆ, ನಾವು ಇಲ್ಲೇ ಸೇಲಂ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದು ಟೋಲ್ ಹತ್ರ ಒಂದು 2.5 ಅವರ್ ಅಷ್ಟು ಮಲಗಿದ್ವಿ. ಅದಾದಮೇಲೆ ಎದ್ದು ಬಿಟ್ಟಿದ್ದು 5 ಗಂಟೆ ಹಂಗೆ ಎದ್ದು ಬಿಟ್ಟಿದ್ದೀವಿ. ಈಗ ಸದ್ಯಕ್ಕೆ ನಾವು ಇಲ್ಲಿ ಘಾಟ್ ಹತ್ರ ಇದ್ದೀವಿ, ಹತ್ತುತ್ತಾ ಇದ್ದೀವಿ. ಈಗ ನೋಡ್ರಿ, ಬೆಳಗ್ಗೆನೆ ಹಿಂಗೈತೆ ವೆದರು. ಯಾಕೋ ತುಂಬ ನಿದ್ದೆ ಎಳೆದು ಅದು ಬೇರೆ. ನಿನ್ನೆ ಎಲ್ಲ ಕೂಡ ಆ ಕಡೆ ಈ ಕಡೆ ಸುತ್ತಿದ್ದು ಲೋಡ್ ಮಾಡೋಕ್ಕೆ. ಆ ಕಡೆ ಒಂದು 20 ಕಿಲೋಮೀಟ್ರ್, ಆ ಕಡೆ ಒಂದು 15 ಕಿಲೋಮೀಟ್ರ್, ಆ ಕಡೆ ಒಂದು 6 ಕಿಲೋಮೀಟ್ರ್, 7 ಕಿಲೋಮೀಟ್ರು ಅಂತ ಸುತ್ತಿ ಹೊಲ್ದ ಹತ್ರ ಎಲ್ಲ ಲೋಡ್ ಮಾಡಿದ್ದು, ಕಾಟ ಮಾಡಿಸಿದ್ದು ಎಲ್ಲ ಅದಕ್ಕೆ ಹೋಗ್ಬಿಡ್ತು ಟೈಮು. ರೆಸ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದರಿಂದಾಗಿ ಅದೇ ನಿದ್ದೆ ಇಳ್ದಿರೋದು. ಈಗ ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಎದ್ದು ಬಿಟ್ಟಿದ್ದು ಆರಾಮಾಗಿ ಹೋಗ್ತಾಯಿದ್ವಿ. ಇಲ್ಲಿಂದ ಒಂದು 166 ಕಿಲೋಮೀಟ್ರ್ ಐತೆ ಬೆಂಗಳೂರು. ನಮಗೆ ಇದೆಲ್ಲ ಪಾಸ್ ಆದಮೇಲೆ ಧರ್ಮಪುರಿ ಸಿಗುತ್ತೆ. ನಾವು ತರಕಾರಿ ಹಾಕ್ಕೊಂಡು ಈ ರೋಡಲ್ಲಿ ಪಿಕಪ್ಪಲ್ಲಿ ರಪ್ಪ ಅಂತ ಇಳ್ಕೊಂಡು ಹೋಗ್ತಿದ್ವಿ ಅವಾಗ, ಸುಮಾರು ವರ್ಷಗಳಿಂದೆ. ಸ್ನೇಹಿತರೆ, ಅಂತೂ ನಾವು ಕರ್ನಾಟಕಕ್ಕೆ ಎಂಟ್ರಿ ಆದ್ವಿ. ತಮಿಳ್ನಾಡು ಬಾರ್ಡ್ರೆಲ್ಲ ಪಾಸಾಗಿ ಇಲ್ಲಿ ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ಎಂಟ್ರಿ ಮಾಡಿಸಿ ಎಲ್ಲ ಸೀಲ್ ಹೊಡ್ಸ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಹೋಗಬೇಕು. ಗಾಡಿಗಳು ನೋಡ್ರಿ ಎಲ್ಲ ಅಡ್ಡ ನಿಲ್ಲಿಸ್ಬಿಟ್ಟಿದ್ದಾರೆ. ಈ ಕಡೆನೂ ಅಷ್ಟೇ ಎಲ್ಲ ತುಂಬ ಗಾಡಿಗಳು ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಪಕ್ಕದ ಗಾಡಿನೂ ನಿಲ್ಲಿಸ್ಬಿಟ್ಟು ಹೋಗಿದ್ದಾರೆ. ಈ ಗಾಡಿ ತೆಗಿತಾರೆ ಈಗ ಒಂದು 5 ನಿಮಿಷ ಅಂತ ಹೇಳಿದ್ದಾನೆ. ತೆಗೆದ ಮೇಲೆ ನಾವು ಮೂವ್ ಮಾಡಬೇಕು. ಅಲ್ಲಿ ತನಕ ನಾನು ಹಗ್ಗ ಟಾರ್ಪಲ್ಲು ರಾತ್ರಿ ತೋರಿಸ್ಲಿಲ್ವಲ್ಲ ಹೆಂಗೆ ಹಾಕಿದ್ದೀನಿ ಅಂತ ಒಂದು ಸರಿ ನೋಡಿಬಿಟ್ರಿ, ತೋರಿಸ್ತೀನಿ ನೋಡಿರಿ. ಈ ಥರ ಹಗ್ಗ ಟಾರ್ಪಲ್ಲೆಲ್ಲ ಹಾಕಿದ್ದೀವಿ ಕ್ಲೀನಾಗಿ. ಎಲ್ಲ ಅವರೇ ಹಾಕ್ಕೊಟ್ರು ಕ್ಲೀನಾಗಿ, ಶಿಸ್ತಾಗಿ. ಹಿಂದೆಗಡೆ ಎಲ್ಲ ಗರಿ ಎಲ್ಲ ಸೈಡಲ್ಲೆಲ್ಲ ಗರಿ ಹಾಕಿ ಗ್ಯಾಪ್ ಇರುತ್ತಲ್ಲ ಅಂತ ಹತ್ರ ಎಲ್ಲ ಗರಿ ಹಾಕಿ ಲೋಡ್ ಮಾಡಿರೋದು. ಎಲ್ಲ ಟೈರೆಲ್ಲ ಚೆಕ್ ಮಾಡಿದ್ದಾಯಿತು. ವೀಲ್ ಬೋಲ್ಟು ಎಲ್ಲ ಸ್ವಲ್ಪ ಹೀಟ್ ಆಗಿದ್ದಾವೆ ಡ್ರಮ್ಮು. ಹೋಗೋಣ ಬರ್ರಿ, ಇಲ್ಲಿಂದ ಗಾಡಿ ತೆಗಿತಾ ಇದ್ದಾರೆ ಅವರು. ಜೈ ಶ್ರೀರಾಮ್. ಜೈ ಬಜರಂಗ ಬಲಿ, ಜೈ ಆಂಜನೇಯ ಸ್ವಾಮಿ, ಜೈ ಸೂರ್ಯನಾರಾಯಣ ಸ್ವಾಮಿ, ಜೈ ಪದ್ಮನಾಭ ಸ್ವಾಮಿ ನಮಃ, ಜೈ ಮಾಧವ, ಜೈ ಶ್ರೀಕೃಷ್ಣ ಪರಮಾತ್ಮ, ಜೈ ವಿಜಯಲಕ್ಷ್ಮಿ. ಇಲ್ಲೆಲ್ಲ ನೋಡ್ರಿ ಟೀ ಎಲ್ಲ ಕುಡ್ಕೊಂಡು ಇಲ್ಲೆಲ್ಲ ಆರಾಮಾಗಿ ವಿಮಾಲು ಸ್ಟಾರು ಅವು ಇವು ಹಾಕ್ಕೊಂಡು ಡ್ರೈವರ್ಗಳು ಹೋಗ್ತಾ ಇರ್ತಾರೆ. ಬರೀ ಲಾರಿ ಡ್ರೈವರ್ಗಳು ಅಷ್ಟೇ ಜಾಸ್ತಿ ಬರೋದು. ಅದರಿಂದಾಗಿ ಸರಿ, ನಾವು ಅತ್ತಿಬೇಲೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಪಾಸಾಗಿ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಮ್ಮದು ನೆಲಮಂಗಲದಲ್ಲಿ ಖಾಲಿ ಆಗೋದು. ಅವ್ರ ಪಾರ್ಟಿಗೆ ಫೋನ್ ಮಾಡಿದ್ದೆ, ಅದು ಸ್ವಲ್ಪ ಲೊಕೇಶನ್ ಕಳಿಸ್ರಿ ಅಂತ. ಅದು ಗೋಡನಿಂದು ಲೊಕೇಶನ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಇದು ಮಾಕ್ಲಿಗೆಯಲ್ಲಿರೋ ಮಾರ್ಕೆಟಲ್ಲಿ ಖಾಲಿ ಆಗುತ್ತೇನೋ ಅಂತ ಅಂದ್ಕೊಂಡೆ. ಅದೇ ದೊಡ್ಡಬಳ್ಳಾಪುರಕ್ಕೆ ಹೋಗೋ ರಸ್ತೆಯಲ್ಲಿ ಒಂದು ಮಾರ್ಕೆಟ್ ಇದೆಯಲ್ಲ, ಅದರಲ್ಲಿ ಖಾಲಿ ಆಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲಲ್ಲ ಅಂತ ಅಂತಿದ್ರು. ಅದಕ್ಕೆ ಅವ್ರು ಸರಿ ಅಣ್ಣ ಆಯಿತು ಲೊಕೇಶನ್ ಕಳಿಸಿ ಅಂತೇಳಿ, ಸರಿ ನಾವು ಆಯಿತು ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಇನ್ನೂ ತಿಂಡಿ ಬೇರೆ ಮಾಡಿಲ್ಲ, ರಾತ್ರಿ ಊಟನೂ ಮಾಡಿಲ್ಲ, ಹೊಟ್ಟೆ ಬೇರೆ ತುಂಬ ಹಸಿತಿದೆ. ಈಗ ಹೋಗ್ಬಿಟ್ಟು ತಿನ್ನೋಣ. ಇನ್ನು 9:15 ಆಗಿದೆ ಟೈಮು. 9:15 ಆಗಿದೆ. ಹೋಗ್ಬಿಟ್ಟು ತಿನ್ನೋಣ. ಏನು ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಡ್ತೀನಿ. ಇನ್ನೊಂದು 1.5 ಅವರ್ ಜರ್ನಿ ಅಷ್ಟೇ. ಹೋಗ್ಬಿಟ್ರೆ ಟೆನ್ಷನ್ ಇರೋಲ್ಲ. ಅನ್ಲೋಡಿಗೆ ಬಿಟ್ಟು ಆದರೂ ಊಟ ಮಾಡೋಣ, ಇಲ್ಲ ಅಂದರೆ ಅಲ್ಲಿ ನಿಲ್ಲಿಸಿ ಆದರೂ ಊಟ ಮಾಡೋಣ. ಅದರಿಂದಾಗಿ ಹೋಗ್ತಾ ಇದ್ದೀನಿ.
ಬಂಗ್ಲಾದಲ್ಲಿ ಇಲ್ಲಿ ಕಾಟ ಮಾಡಿಸ್ಕೊಂಡು ಇಲ್ಲಿ ಗೋಡನ್ ಹತ್ರ ಬಂದಿದ್ದೀವಿ. ಅಲ್ಲೇ ತಿಂಡಿ ಎಲ್ಲ ಮಾಡಿಕೊಂಡು ದೋಸೆ ಕುಷ್ಕ ತಿಂದ್ಕೊಂಡು ಇಲ್ಲಿಗೆ ಬಂದೆ. ಏನು ನೋಡ್ತಾಯಿದ್ದೀರೋ ಇದೇ ಗೋಡನಲ್ಲೇ ಈಗ ನಮ್ಗೆ ಅನ್ಲೋಡ್ ಆಗೋದು. ಹಿಂದೆಗಡೆ ನೋಡ್ತಾ ಇದ್ದೀರಲ್ಲ, ಎಲ್ಲ ಚೀಲಕ್ಕೆಲ್ಲ ತುಂಬ್ತಾ ಇದ್ದಾರೆ. ಅದೆಲ್ಲ ತುಂಬಿದ್ದಾದಮೇಲೆ ಮಾಡ್ತಾರಂತೆ. ಯಾಕಪ್ಪ ಅಂದರೆ ಅಲ್ಲಿ ಸ್ವಲ್ಪ ಜಾಗ ಕಮ್ಮಿ ಇದೆ, ಅದರಿಂದಾಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟೇ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ನಮ್ಮ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ.